ಇವತ್ತು ಏನಾದರೂ ಈ ಮನೆತನ ಒಂದು ಧಾರ್ಮಿಕ ಚಟುವಟಿಕೆಗಳಲ್ಲಿ ಇನ್ನೂ ತೊಡಗಿಸಿ ಮುಂದುವರಿತಾ ಇದೆ ಅಂದರೆ ಅದು ಶೃಂಗೇರಿಯ ಒಂದು ಪ್ರಭಾವ. ಧಾರ್ಮಿಕ ರಾಜ್ಯವನ್ನು ಸ್ಥಾಪನೆ ಮಾಡೋಕ್ಕೆ ಅವರು ಪ್ರಯತ್ನಿಸಿದರು. ಅದು ಕೂಡ ಬರೀ ಶೃಂಗೇರಿಯ ಮಾರ್ಗದರ್ಶನದಿಂದ ಸಾಧ್ಯವಾಗಿರ್ತಕ್ಕಂಥದ್ದು. ಏನೋ ಒಂದು ಸಂಕಷ್ಟ ಬಂದರೆ ನಾವು ಬರೀ ನಮ್ಮ ಶೃಂಗೇರಿ ಗುರುಗಳನ್ನು ನೆನಪು ಮಾಡ್ತೀವಿ. ಅರಮನೆಗೂ ಮತ್ತು ಮಠಕ್ಕೂ ಇರ್ತಕ್ಕಂಥ ಸಂಬಂಧ ಬಹುಶಃ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಗೊತ್ತಿದೆ ಅಂತ ನಾನು ಭಾವಿಸುತ್ತೇನೆ. ಆದರೆ ನಾನು ಹಲವಾರು ವೇದಿಕೆಯಲ್ಲಿ ಮತ್ತು ಮುಂದೆ ಬರುವಂಥದ್ದು ಎಲ್ಲ ವೇದಿಕೆಗಳಲ್ಲೂ ನಾನು ಇದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಏನಾದರೂ ಈ ಮನೆತನ ಒಂದು ಧಾರ್ಮಿಕ ಚಟುವಟಿಕೆಗಳಲ್ಲಿ ಇನ್ನೂ ತೊಡಗಿಸಿ ಮುಂದುವರಿತಾ ಇದೆ ಅಂದರೆ ಅದು ಶೃಂಗೇರಿಯ ಒಂದು ಪ್ರಭಾವ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಪೂರ್ವಜರು ಎಲ್ಲರೂ ಕೂಡ ಆಧ್ಯಾತ್ಮಿಕ ಒಂದು ಚಿಂತನೆ ಮತ್ತು ಒಂದು ಧಾರ್ಮಿಕ ರಾಜ್ಯವನ್ನು ಸ್ಥಾಪನೆ ಮಾಡೋಕ್ಕೆ ಅವರು ಪ್ರಯತ್ನಿಸಿದರು. ಅದು ಕೂಡ ಬರೀ ಶೃಂಗೇರಿಯ ಮಾರ್ಗದರ್ಶನದಿಂದ ಸಾಧ್ಯವಾಗಿರ್ತಕ್ಕಂಥದ್ದು ಅಂತ ಈ ಒಂದು ವೇದಿಕೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಜಾಸ್ತಿ ಮಾತಾಡುವಂಥದ್ದು ಒಂದು ವೇದಿಕೆ ಅಲ್ಲ, ಆದರೆ ವೈಯಕ್ತಿಕವಾಗಿಯೂ ಕೂಡ ಈ ಒಂದು ಹೊಸ ಜೀವನ ನಾವು ಪ್ರಾರಂಭ ಮಾಡಿದ ನಂತರ ಯಾವುದೇ ಒಂದು ಸಮಯದಲ್ಲಿ ನಮಗೂ ಕೂಡ ಒಂದು ಸುಸ್ತಾದರೆ ಅಥವಾ ಏನೋ ಒಂದು ಸಂಕಷ್ಟ ಬಂದರೆ ನಾವು ಬರೀ ನಮ್ಮ ಶೃಂಗೇರಿ ಗುರುಗಳನ್ನು ನೆನಪು ಮಾಡ್ತೀವಿ. ಕಾರಣ ಒಂದೇ, ಅವರು ಮಾಡ್ತಕ್ಕಂಥ ಒಂದು ಕೆಲಸ ಈ ಧಾರ್ಮಿಕ ಒಂದು ಜೀವನಕ್ಕೆ, ಸಮಸ್ತ ಭಾರತೀಯರಿಗೆ ಧಾರ್ಮಿಕ ಒಂದು ರಕ್ಷಣೆಗಾಗಿ ಅವ್ರು ಮಾಡ್ತಿರ್ತಕ್ಕಂಥ ಕೆಲಸ ದಿನನಿತ್ಯ ಅದು ನಮ್ಮೆಲ್ಲರಿಗೂ ಸಹ ಒಂದು ಪ್ರೇರಣೆ. ಅವರ ಮಾರ್ಗದರ್ಶನ, ಅವರ ಆಶೀರ್ವಾದ ಸದಾ ಈ ಮನೆತನ ಮತ್ತು ಸಮಸ್ತ ಒಂದು ಕರ್ನಾಟಕದ ನಿವಾಸಿ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ ಒಂದು ಸುಂದರವಾದಂತಹ ಕಾರ್ಯಕ್ರಮ ನಮ್ಮ ತಾಯಿ ಮತ್ತು ನಮ್ಮದು ಒಂದು ಬಹಳ ದೊಡ್ಡ ಆಸೆ ಆಗಿತ್ತು. ಆ ಅಭಿಲಾಷೆಯನ್ನು ಇವತ್ತು ಈಡೇರಿಸಲಾಗಿದೆ. ಅದಕ್ಕಾಗಿ ಮತ್ತೊಮ್ಮೆ ನಾನು ಪರಮ ಪೂಜ್ಯ ಸನ್ನಿಧಾನಂ ಅವರಲ್ಲಿ ನನ್ನ ಗೌರವಪೂರ್ವಕವಾದಂಥ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನೀವೆಲ್ಲರೂ ಕೂಡ ಇಲ್ಲಿಗೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರೆ, ಜೊತೆಗೆ ನಮ್ಮ ಕಾರ್ಯಕ್ರಮದ ಎಲ್ಲ ಸಂಘಟಕರಿಗೂ ಕೂಡ ಇವತ್ತು ಕೈ ಜೋಡಿಸಿ ಏನು ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.